ನಮಸ್ಕಾರ ವೀಕ್ಷಕರೇ, ನಮ್ಮ ಕುಕ್ರಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋವಂಥ ರೆಸಿಪಿ ಬಿದಿರುಕಡಲೆ ಸಾರು. ಬಿದಿರುಕಡಲೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ತುಂಬ ಫೈಬರ್ ಕಂಟೆಂಟ್ ಇದೆ ಮತ್ತು ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ. ನಮ್ಮ ರೆಸಿಪಿನ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ನಮ್ಮ ಕುಕ್ರಿ ಚಾನಲ್ಗೆ ಇನ್ನೂ ಯಾರು SSLC ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್, ಶೇರ್, ಲೈಕ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಈಗ ಬಿದಿರುಕಡಲೆ ಸಾರು ಮಾಡೋ ರೆಸಿಪಿಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಬಿದಿರುಕಡಲೆ ಮೇನ್ ಇಂಗ್ರೀಡಿಯೆಂಟ್ ಇದೆ ಇವತ್ತಿನ ಸಾಂಬಾರ್ಗೆ. ಇದನ್ನು ಸಣ್ಣದಾಗಿ ಹೆಚ್ಚಿ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ. 2-3 ಸತಿ ನೀರಿನಲ್ಲಿ ನೆನೆಸಿಟ್ಟು ತೊಳಿಬೇಕು. ನೀರಿನಲ್ಲೇ ನೆನೆಸಿಡಬೇಕು, ಯಾಕೆಂದರೆ ಇಲ್ಲಾಂದರೆ ಕಪ್ಪಾಗುತ್ತೆ, ಅದಕ್ಕೋಸ್ಕರ. ಈಗ ತೊಗರಿಬೇಳೆ 1 ಕಪ್ ತಗೊಂಡಿದ್ದೀನಿ. ಹೆಸರು ಕಾಳು ಅರ್ಧ ಕಪ್ಪು ತೊಳೆದು ಇಟ್ಕೊಂಡಿದ್ದೀನಿ. ಹಲಸಂದೆ ಕಾಳು ಅರ್ಧ ಕಪ್ಪಷ್ಟು ಓವರ್ನೈಟ್ ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ. ಕಡಲೆಕಾಳು ಕೂಡ ಅರ್ಧ ಕಪ್ಪು ರಾತ್ರಿ ನೆನೆಸಿಟ್ಟಿದ್ದೆ. ಮತ್ತು ಆಲೂಗೆಡ್ಡೆ, ಬದನೆಕಾಯಿ ಸಣ್ಣದಾಗಿ ಹೆಚ್ಚಿ ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ. ಅವರೆಕಾಳು 1.5 ಕಪ್ಪಷ್ಟು ತೊಗೊಂಡಿದ್ದೀನಿ. ಕಟ್ ಮಾಡಿರೋವಂಥ ಬೀನ್ಸು, ಹೀರೆಕಾಯಿ, ಕ್ಯಾರೆಟು, 1 ಕಟ್ಟಷ್ಟು ಪಾಲಕ್ ಸೊಪ್ಪು ಮತ್ತು ದಂಟಿನ ಸೊಪ್ಪು, ಸಬ್ಸಿಗೆ ಸೊಪ್ಪು ಮತ್ತು ಕುಂಬಳ ಸೊಪ್ಪು. ಕುಂಬಳ ಸೊಪ್ಪು ಆಪ್ಷನಲ್, ಸಿಕ್ಕಿದ್ರೆ ಬಳಸಿ, ಇಲ್ಲ ಅಂದರೆ ಬೇಡ. 3 ಟೊಮೆಟೊ ಹಣ್ಣು ಮತ್ತು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೀನಿ. ಮನೇಲೇ ಮಾಡಿರೋವಂಥ ಸಾಂಬಾರು ಪುಡಿ. ನೀವು ಬೇಳೆ ಸಾರಿಗೆ ಬಳಸ್ತಿರಲ್ಲ, ಆ ಪುಡಿನ ಬಳಸ್ಕೋಬಹುದು. ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿ ಸಾಂಬಾರು ಮಾಡ್ತಾ ಇರೋದ್ರಿಂದ ನಾನು 5-6 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಇದು ಮೊದಲು ತೋರಿಸಿದಂಥ ಕಾಯಿ ಮತ್ತು ಟೊಮೆಟೊನ ಮಿಕ್ಸಿನಲ್ಲಿ ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಕುಕ್ಕರ್ನಲ್ಲಿ ನಾವು ಎಷ್ಟು ತರಕಾರಿ ಮತ್ತು ಬೇಳೆಗಳನ್ನ ಬಳಸ್ತಾ ಇದ್ದೀವೋ ಅದು ಬೇಯೋಕ್ಕೆ ಬೇಕಾದಷ್ಟು ನೀರನ್ನು ತಗೊಂಡಿದ್ದೀನಿ. ಕುಕ್ಕರ್ನಲ್ಲಿ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಬೇಳೆ ಎಲ್ಲ ಬೇಯೋದಕ್ಕೋಸ್ಕರ 1 ಚಮಚ ಎಣ್ಣೆನ ಹಾಕ್ತಾಯಿದ್ದೀನಿ ಮತ್ತು ಅರ್ಧ ಚಮಚದಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಈಗ ತೊಗರಿ ಬೇಳೆನ ಹಾಕ್ತಾಯಿದ್ದೀನಿ. ಹಲಸಂದೆ ಕಾಳು, ಹೆಸರು ಕಾಳು, ಕಡಲೆಕಾಳು, ಅವರೆಕಾಳನ್ನ ಸೇರಿಸ್ಕೊಳ್ಳೋಣ. ಈಗ ಹೆಚ್ಚಿಟ್ಕೊಂಡಿರೋಂಥ ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ. ಹೀರೆಕಾಯಿ, ಕ್ಯಾರೆಟು ಮತ್ತು ಬೀನ್ಸ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಹಾಕ್ತಾಯಿದ್ದೀನಿ. ಈಗ ಸೊಪ್ಪುಗಳು, ಪಾಲಕ್ ಸೊಪ್ಪು ಮತ್ತು ದಂಟಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಈಗ ಸಬ್ಸಿಗೆ ಸೊಪ್ಪು ಮತ್ತು ಕುಂಬಳ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಬೇಕಾದರೆ ನುಗ್ಗೆ ಸೊಪ್ಪು ಸಿಕ್ಕಿದ್ರೆ ನುಗ್ಗೆ ಸೊಪ್ಪನ್ನು ಕೂಡ ಸೇರಿಸ್ಕೋಬೋದು. ಈಗೆಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬಿದಿರುಕಡಲೆನ ಹಾಕ್ತಾಯಿದ್ದೀನಿ. ಈಗೆಲ್ಲನೂ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ಕಾಯಿ ಮತ್ತು ಟೊಮೆಟೊ ಏನು ರುಬ್ಬಿಟ್ಕೊಂಡಿದ್ದೆ ಮಿಕ್ಸಿಗೆ ಹಾಕಿ ಅದನ್ನು ಸೇರಿಸ್ತಾ ಇದ್ದೀನಿ. ಈಗೆಲ್ಲನೂ ಒಂದು ಸತಿ ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ಸಾಂಬಾರು ಪುಡಿನ ಹಾಕ್ಕೊಳ್ಳೋಣ. ರುಚಿಗೆ ಬೇಕಾದಷ್ಟು ಉಪ್ಪು ಎಲ್ಲನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀರು ಬೇಕಿದ್ದರೆ ಮತ್ತೆ ಹಾಕ್ಕೋಬೋದು. ಸೊಪ್ಪು ತರಕಾರಿ ಬೆಂದಾಗಲೂ ಕೂಡ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಅದರಿಂದ ನೋಡಿಕೊಂಡು ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕುಕ್ಕರ್ ಲಿಡ್ನ ಮುಚ್ಚಿ 5 ವಿಷಲ್ ಮಾಡ್ಕೊಳ್ಳೋಣ. ಈಗ
ಒಗ್ಗರಣೆಗೆ ಬಾಣಲಿನಲ್ಲಿ 2 ಚಮಚ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ಸಾರಿಗೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಒಂದು ಸತಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಬಿದಿರುಕಡಲೆ ಸಾರು ಇವಾಗ ರೆಡಿಯಾಗಿದೆ. ಇದನ್ನು ಚಪಾತಿ, ಅನ್ನ, ಮುದ್ದೆ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ಹಾಗೇನೂ ಕೂಡ ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯ ಬೆನಿಫಿಟ್ಸ್ ಇದೆ. ಒಂದ್ಸಲಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಮ್ಮ ಕುಕ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ.